ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ದೂರವಾಣಿ 08472261529. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ರಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮರುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742213633. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual aided teaching, activity-based learning, in partner with ePower and best infrastructure. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world in the future competition that they will have to go to. Shekinah Baptist Academy near PNT quarters, Old Javagi Road, Kalburgi.
ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕರ್ನಾಟಕ ಲೋಕಸಭಾ ಚುನಾವಣೆಗೆ ಬಿಜೆಪಿ ಪಟ್ಟಿ ಬಿಡುಗಡೆ. ಕಲಬುರಗಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಉಮೇಶ್ ಜಾಧವ್ ಸ್ಪರ್ಧೆ. ಲೋಕಸಭಾ ಚುನಾವಣೆಗೆ ಪೂರ್ವ ಸಿದ್ಧತೆ. ಕಲಬುರಗಿ ಜಿಲ್ಲೆಯ 9 ವಿಧಾನಸಭಾ ಕ್ಷೇತ್ರಗಳಿಗೆ ಸಹಾಯಕ ಚುನಾವಣಾಧಿಕಾರಿಗಳ ನೇಮಕ. ಬಿಜಾಪುರ ಜಿಲ್ಲೆಯ ಸಿಂದಗಿ ಬಳಿ ಕ್ರೂಸರ್ ಟ್ಯಾಂಕರ್ ಮಧ್ಯೆ ಡಿಕ್ಕಿ, ಸ್ಥಳದಲ್ಲೇ 9 ಜನರ ದುರ್ಮರಣ. ಈಗ ವಾರ್ತೆಗಳ ವಿವರ. ಲೋಕಸಭಾ ಚುನಾವಣೆಗೆ ಕಲಬುರಗಿಯ ಬಿಜೆಪಿ ಅಭ್ಯರ್ಥಿಯಾಗಿ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವರಿಗೆ ಟಿಕೆಟ್ ನೀಡಲಾಗಿದ್ದು ಎಲ್ಲಾ ತರಹದ ಸಂಶಯಗಳಿಗೆ ತೆರೆ ನೀಡಿದಂತಾಗಿದೆ. ಯಾವುದು ಗೊಂದಲ ಇಲ್ಲ. ಗೊಂದಲ ಬೇಕಂತ ಉದ್ದೇಶಪೂರ್ವಕವಾಗಿ ಗೊಂದಲ ಕೆಲವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಇಟ್ಸ್ ವೆರಿ ಕ್ಲಿಯರ್. ಐ ಹ್ಯಾವ್ ರಿಸೈನ್ಡ್ ಆನ್ 4th ಮಾರ್ಚ್. 6th ಮಾರ್ಚ್ ನಾನು ಪಾರ್ಟಿ ಜಾಯ್ನ್ ಆಗಿದ್ದೇನೆ. ನನಗೆ ಡಿಸ್ಕ್ವಾಲಿಫಿಕೇಶನ್ ಪ್ರಶ್ನೆ ಬರಲ್ಲ. ನಾನು ರಿಸೈನ್ ಮಾಡಿದ್ದೇನೆ. ಅದು ಪ್ರೊಸೀಜರ್, ಕೆಲವರು ಪ್ರೊಸೀಜರ್ ಮಾಡ್ತಾರೆ. ಸ್ಪೀಕರ್ ಅವರು ಖಂಡಿತವಾಗಿ ಎಕ್ಸ್ಟೆಂಡ್ ಮಾಡ್ತಾರೆ. ಈಗಾಗಲೇ ನಾನು ಭೇಟಿಯಾಗಿದ್ದೇನೆ 2 ಸಲ ಸ್ಪೀಕರ್ ಅವರಿಗೆ. ಬಹಳ ಒಳ್ಳೆ ರೀತಿಯ ಸ್ಪಂದನೆ ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಡಾಕ್ಟರ್ ಜಾಧವ್, ನಾ ಯಾರಿಗೆ ಬೊಗ್ಗಲ್ಲ, 1 ಇಂಚ ಕಾನೂನು ಬಿಟ್ಟು ಆ ಕಡೆ ಮಾಡಲ್ಲ. ಇದೊಂದು ಹಿಸ್ಟಾರಿಕ್ ನಿರ್ಣಯ ತಗೊಳ್ಳೋದು ಖಂಡಿತವಾಗಿ ಆದಷ್ಟು ಬೇಗ ನಾನು ತೀರ್ಪು ಕೊಡ್ತೀನಿ ಅಂತಿದ್ದಾರೆ. ತೀರ್ಪು ಏನೇ ಇರಲಿ, ನಾನು ಎಲೆಕ್ಷನ್ ನಂದೆಲ್ಲ ಯಾವುದು ಎಲೆಕ್ಷನ್ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಯಾವ ಕಾನೂನು ಅಡೆತಡೆ ಬರಲ್ಲ. ಮಾರ್ಚ್ 6ರಂದು ಬಿಜೆಪಿ ಬಹಿರಂಗ ಸಮಾವೇಶದಲ್ಲಿ ಶಾಸಕ ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿದ್ದು, ಈ ಸಂದರ್ಭದಲ್ಲಿ ಮೋದಿಯವರು ಜಾಧವ್ ಅವರು ಪಕ್ಷ ಸೇರ್ಪಡೆಗೊಂಡ ಕುರಿತಾಗಿ ಯಾವುದೇ ವಿಷಯ ಪ್ರಸ್ತಾಪ ಮಾಡಿರದ ಕಾರಣ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಕೆ ರತ್ನಪ್ರಭಾ ಅವರನ್ನು ಅವಕಾಶ ನೀಡುವ ಕುರಿತು ಚರ್ಚೆ ನಡೆಸಲಾಗಿತ್ತು. ಬಿಜೆಪಿ ಪಟ್ಟಿ ಬಿಡುಗಡೆ ಬಳಿಕ ಉಮೇಶ್ ಜಾಧವ್ ಅವರನ್ನು ಅಭ್ಯರ್ಥಿಯಾಗಿ ನಿಲ್ಲಿಸಲು ಕೊನೆಗೂ ಸಿಗ್ನಲ್ ನೀಡಲಾಗಿದೆ. ಈ ಭಾಗದ ತೀವ್ರ ಪೈಪೋಟಿಗಾರರಾದ ಸಂಸದ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಉಮೇಶ್ ಜಾಧವ್ ಅವರು ಸ್ಪರ್ಧೆಗೆ ಇಳಿದಿದ್ದಾರೆ. ಈ ಕುರಿತಾಗಿ ಉಮೇಶ್ ಜಾಧವ್ ಅವರು ಮಾತನಾಡಿದರು. ಯಾಕೆಲ್ಲ ಸ್ಟಡಿ ಮಾಡಿ, ಎಲ್ಲರೂ ಸ್ಟಡಿ ಮಾಡಿದ್ದಾರೆ, ಎಲ್ಲರೂ ಒಪಿನಿಯನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಯಾವುದು ಪ್ರಾಬ್ಲಮ್ ಅಲ್ಲ. ಜನರಿಗೂ ತಾವು ತಮ್ಮ ಮಾಧ್ಯಮದವರು ಜನರಿಗೂ ಸ್ವಲ್ಪ ಗೊಂದಲ, ಜನರಿಗೂ ಯಾಕಂತಂದ್ರೆ ನಮ್ ಕಲ್ತವ್ರೆ ನಾವು ಗೊಂದಲ ಅಂತ ಹೇಳಿಕತ್ತೀವಿ. ನಾವು ಎಜುಕೇಟೆಡ್, ನಾವು ಕ್ವಾಲಿಫೈಡ್ ಲಾಯರ್ಸ್, ಡಾಕ್ಟರ್ಸ್, ಇಂಜಿನಿಯರ್ಸ್. ಪ್ರಾಬ್ಲಮ್ ಅದು ಇಟ್ಸ್ ವೆರಿ ಕ್ಲಿಯರ್. ಅದಕ್ಕೆ ಸಮಾಜದ ಕಟ್ಟಕಡೆ ಮನುಷ್ಯ ಮತ್ತು ಹಳ್ಳಿಯೊಳಗೆ ನಮ್ಗೆ ಫೋನ್ ಮಾಡಿ ಹೇಳ್ತಾರೆ, ಸಾಹೇಬ್ರಿ ಏನಾಯ್ತು, ನಿಮ್ದು ಏನಾಯ್ತು, ಬೇಕಾದ್ರೆ ನಿಮ್ಗೆ ತ್ರಾಸ ಕೊಡ್ಲಿಕ್ಕತ್ತಾರ, ನಾವು ಬಂದು ಬೇಕಾದ್ರೆ ಸ್ಟ್ರೈಕ್ ಮಾಡ್ತೀವಿ, ಭೂ ಕಳ್ದಾಗ ಕೊಡ್ತೀವಿ ಅಂತ ಹೇಳಿ ದೊಡ್ಡ ಇವನ್ XMLA ಹೇಳ್ತಾರೆ. ಅವೆಲ್ಲ ಏನ್ ಬೇಕಾಗಿಲ್ಲ. ಎಲ್ಲಿ ಯಾವ್ದು ಅಡೆತಡೆ ಇಲ್ಲ. ಸ್ಮೂತ್ಲಿ ನನ್ನ ನಾಮಿನೇಷನ್ ಆಗ್ತದೆ, ಯಾವ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ಜನರಿಗೆ ಡಿಸ್ಕ್ವಾಲಿಫೈ ಇಸ್ ನೋ ಬಾರ್ ಫಾರ್ ನಾಟ್ ಕಂಟೆಸ್ಟಿಂಗ್ ಎಲೆಕ್ಷನ್. ಡಿಸ್ಕ್ವಾಲಿಫೈ ಆದ್ರೂ ಎಲೆಕ್ಷನ್ ನಿಂದಿರಬಹುದು. ಡಿಸ್ಕ್ವಾಲಿಫಿಕೇಶನ್ ನೋ ಬಾರ್. ಡಿಸ್ಕ್ವಾಲಿಫಿಕೇಶನ್ ಓನ್ಲಿ ಫಾರ್ ಅಸೆಂಬ್ಲಿ, ನಾಟ್ ಫಾರ್ ಪಾರ್ಲಿಮೆಂಟ್. He can contest election. It's a very clear cut. ಕಾನೂನು ಬುಕ್ ಇಲ್ಲೇ ಕಾನೂನು ಬುಕ್ ಎಲ್ಲ ಸ್ಟಡಿ ಎಲ್ಲ ಲಾರ್ ಒಪಿನಿಯನ್ ಕೊಟ್ಟಾರ, ರೈಟಿಂಗ್ ಒಪಿನಿಯನ್ ಕೊಟ್ಟಾರ. ಎಲ್ಲ ಯಾವ್ದು ಪ್ರಾಬ್ಲಮ್ ಇಲ್ಲ. ಬೇಕಂತ ಹೇಳಿ ಏನೋ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ, ಜನರಿಗೆ ಆತಂಕ ಒಳಗಾಗ್ಲಿ ಕೆಲವರು ಪೇಪರ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕತ್ತಾರ. ಅದು ಯಾವ ರೀತಿ ಕಾನೂನು ಅಡೆತಡೆ ಬರಲ್ಲ. ನಂದೊಂದೇ ನಾನ್ ಡಿಸ್ಟರ್ಬ್ ಆಗಲ್ಲ. ನನ್ಗೆ ಗೊತ್ತದ ನಮ್ ಜನರ ಮೈಂಡ್ ಡಿಸ್ಟರ್ಬ್ ಮಾಡ್ಲಿಕ್ಕೆ. ಪಾರ್ಟಿ ಬಿಟ್ಟು ಈಗ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ಲಿಕ್ಕೆ ಬಹಳ ಜನ ರೆಡಿ ಆಗ್ಯಾರ. ಅವರಿಗೆ ನಿಮ್ MLA ಟಿಕೆಟ್ ಸಿಗಲ್ಲ, ನೀವ್ಯಾಗ ಹೋಗ್ತೀರಿ, ಡಿಸ್ಕ್ವಾಲಿಫೈ ಆಗ್ತಿದೆ ಅಂತ ಹೇಳಿ ಅದು ಸಂದೇಶ ಕೊಡ್ಲಿಕ್ಕಂತಾರ. ಅದು ಎಲ್ಲರಿಗೂ ಗೊತ್ತಾಗ್ತದ. ಅದು ನಿನ್ನೆ ತನ ಸಾಯಂಕಾಲ ತನ ಟಿಕೆಟ್ ಫೈನಲ್ ಆಗತ್ತನ ಜಾದವ್ರಿಗೆ ಕೊಡಲ್ಲ, ಧೋಬಿಕಾ ಕೂತ ಅನ್ನಕ್ಕೆ ಹರ್ಕಾಗಿ ಹಟ್ಕಾಗ್ತದ. ಹಮ್ ಅಂತ ಇದಕ್ಕೆ ನಾವು ಯಾವ ಹೆದರೋರಲ್ಲ. ಸುಮ್ಮನೆ ಸಮಾಧಾನ, ಜನರಿಗೆ ಸ್ವಲ್ಪ ಏನಾದ್ರೂ ಮಾತಾಡಮಂತೆ ಹಂಗೆ ಹೇಳ್ತಾರೆ. ಇಟ್ಸ್ ವೆರಿ ಕ್ಲಿಯರ್. ಅದ್ರ ಬಗ್ಗೆ ಅದಕ್ಕೆ ಟಿಕೆಟ್ ಸಿಗಲ್ಲಂತೆ ಅದೇ ಗೊಂದಲ ಮಾಡಿದ್ರು. ರತ್ನಪ್ರಭಾ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿ ಒಂದು ನ್ಯೂಸ್ ಮಾಡಿಬಿಟ್ಟು 2 ದಿವಸ ನಾವು ಎಲ್ಲರಿಗೆ ಹೇಳಿದ್ವಿ. ಆ ಸಮಾಧಾನ ಮಾಡಿವಿ. ಕಮ್ಸೆ ಕಮ್ ಒಂದು 25% ಈ ನಮ್ಮ ಗುಲ್ಬರ್ಗ ಮತಕ್ಷೇತ್ರದ ಜನರು ಡಿಸ್ಟರ್ಬ್ ಆಗಿರ್ಬೇಕು. ಅದು ಯಾರು ಡಿಸ್ಟರ್ಬ್ ಆಗಲಾರ್ದು. ಲೋಕಸಭಾ ಚುನಾವಣೆಗೆ ಪೂರ್ವ ಸಿದ್ಧತೆಗಾಗಿ ಕಲಬುರಗಿ ಜಿಲ್ಲೆಯ 9 ವಿಧಾನಸಭಾ ಕ್ಷೇತ್ರಗಳಿಗೆ ಸಹಾಯಕ ಚುನಾವಣಾಧಿಕಾರಿಗಳನ್ನು ನೇಮಕ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಅವರು ಮಾಹಿತಿ ನೀಡಿದರು.
ಕಲಬುರಗಿಯ ಉತ್ತರ ಮತಕ್ಷೇತ್ರದ ಸಹಾಯಕ ಚುನಾವಣಾಧಿಕಾರಿಯಾಗಿ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತೆ ಫೌಜಿಯಾ ತರುಣಂ, ಕಲಬುರಗಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಿಂದ ಕಲಬುರಗಿ ಸಹಾಯಕ ಆಯುಕ್ತ ರಾಹುಲ್ ತುಕಾರಾಂ ಪಾಂಡ್ವೆ ಹಾಗೂ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಕಲಬುರಗಿ ಕೆಐಎಡಿಬಿ ವಿಶೇಷ ಭೂಸ್ವಾಧೀನಾಧಿಕಾರಿ ಡಾಕ್ಟರ್ ಬಿ ಶರಣಪ್ಪ ಸತ್ಯಂಪೇಟ್ ಅವರನ್ನು ನೇಮಿಸಲಾಗಿದೆ. ಕ್ರೂಸರ್ ಹಾಗೂ ಟ್ಯಾಂಕರ್ ಮಧ್ಯೆ ಭೀಕರ ಅಪಘಾತ ಸಂಭವಿಸಿದ್ದು 9 ಜನರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ಬಿಜಾಪುರ ಜಿಲ್ಲೆಯ ಸಿಂದಗಿ ಹತ್ತಿರ ಸಂಭವಿಸಿದೆ. ಹೋಳಿ ಹಬ್ಬ ಆಚರಣೆ ಮಾಡಿ ಗೋವಾದಿಂದ ಬರುತ್ತಿದ್ದ ಕ್ರೂಸರ್ ಹಾಗೂ ಟ್ಯಾಂಕರ್ ನಡುವೆ ಡಿಕ್ಕಿ ಹೊಡೆದ ಪರಿಣಾಮ ವಾಹನ ಚಾಲಕ ಹಾಗೂ ಇತರೆ 9 ಜನ ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ಅತಿವೇಗ ವಾಹನ ಚಾಲನೆಯಿಂದ ಈ ಘಟನೆ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಇನ್ನು ಘಟನೆಯಲ್ಲಿ ಗಾಯಗೊಂಡಿರುವವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ರಾಜ್ಯ ಪೌರಾಡಳಿತ ಸಚಿವ ಸಿಎಸ್ ಶಿವಳ್ಳಿ ಇನ್ನಿಲ್ಲ, ತೀವ್ರ ಹೃದಯಾಘಾತದಿಂದ ಬಳಲುತ್ತಿದ್ದು ಹುಬ್ಬಳ್ಳಿಯ ಲೈಫ್ ಲೈನ್ ಆಸ್ಪತ್ರೆಯಲ್ಲಿ ನಿಧನ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 08472 261 ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟ್ರೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರೆಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ರಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮರುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742213633. Warm welcome to our world, the temple of knowledge,
Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Our program includes exclusive school syllabus, blend of CBSE and ICSE, foundation program, sports and music, personality development. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy near PNT quarters, Old Javagi Road, Kalburgi. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೈತ್ರಿ ಸರ್ಕಾರದ ರಾಜ್ಯ ಪೌರಾಡಳಿತ ಸಚಿವ ಸಿಎಸ್ ಶಿವಳ್ಳಿ ಅವರಿಗೆ ತೀವ್ರ ಹೃದಯಾಘಾತವಾದ ಕಾರಣ ಅವರನ್ನು ಹುಬ್ಬಳ್ಳಿಯ ಲೈಫ್ ಲೈನ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಚಿಕಿತ್ಸೆಗೆ ಸ್ಪಂದಿಸದ ಸಚಿವರು ಕೊನೆಯುಸಿರೆಳೆದಿದ್ದಾರೆ. ಸಚಿವ ಸಿಎಸ್ ಶಿವಳ್ಳಿ ಅವರಿಗೆ ಹೃದಯಾಘಾತವಾದ ಕಾರಣ ಅವರನ್ನು ಹುಬ್ಬಳ್ಳಿಯ ಆಸ್ಪತ್ರೆಗೆ ದಾಖಲಿಸಿ ತೀವ್ರ ನಿಗಾ ಘಟಕದಲ್ಲಿ ಇಡಲಾಗಿತ್ತು. ಇದಕ್ಕೂ ಮೊದಲು ಅವರಿಗೆ ಬೈಪಾಸ್ ಸರ್ಜರಿ ಮಾಡಲಾಗಿತ್ತು. ಅವರ ಆರೋಗ್ಯ ಸ್ಥಿತಿ ಗಂಭೀರವಾದ ಕಾರಣ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ. CS ಶಿವಳ್ಳಿ ಸಾಹೇಬರು ಇವತ್ತು 2 ಗಂಟೆ 15 ಮಿನಿಟಿಗೆ ಹೃದಯ ಅಪಘಾತದಿಂದ ನಿಧನ ಹೊಂದಿದ್ದಾರೆ. ನಮ್ಮ ಸಮಾಜಕ್ಕೂ ಮತ್ತು ನಮ್ಮ ಸರ್ಕಾರಕ್ಕೂ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ತುಂಬಲಾರದಂಥ ನಷ್ಟವಾಗಿದೆ. ಹಾಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾನು ಹಾರೈಸುತ್ತಾ ಪಕ್ಷದ ವತಿಯಿಂದ ಮತ್ತು ನಮ್ಮ ಕರ್ನಾಟಕ ಪ್ರದೇಶ ಕುರುಬ ಸಂಘದ ವತಿಯಿಂದ ಅವರಿಗೆ ಆತ್ಮಶಾಂತಿ ಸಿಗಲೆಂದು ನಾನು ಭಾವಪೂರ್ವಕವಾಗಿ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ. ಮತ್ತು ಅಭಿವೃದ್ಧಿಯ ಪರರಲ್ಲಿ ಮೊಟ್ಟ ಮೊದಲನೇದಾಗಿ ಕುಂದಗೋಳ ಮತಕ್ಷೇತ್ರಕ್ಕೆ ಪಕ್ಷೇತರರಾಗಿ ಭಾರಿ ಬಹುಮತದಿಂದ ಆರಿಸಿ ಬಂದು ನಂತರ ಏನಪ್ಪ ಅಂದರೆ 2 ಬಾರಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಸದ್ಯ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಆಡಳಿತದಲ್ಲಿ ಪೌರಾಡಳಿತ ಸಚಿವರಾಗಿ ಅಭಿವೃದ್ಧಿ ಕೆಲಸ ಮಾಡುತ್ತಾ ಏನಪ್ಪ ಅಂತಂದರೆ ತಮ್ಮದೇ ಆದಂಥ ನಮ್ಮ ಸಮಾಜದಲ್ಲಿ ಚಾಪು ಮೂಡಿಸ್ತಕ್ಕಂಥವ್ರು CS ಶಿವಳ್ಳಿ ಅವರು. ನಮ್ಮ ಸಮಾಜಕ್ಕೆ ಭಾರಿ ತುಂಬಲಾದಂಥ ಕುರುಬ ಸಮಾಜಕ್ಕೆ ತುಂಬಲಾದಂಥ ನಷ್ಟವಾಗಿದೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ತುಂಬಲಾದಂಥ ನಷ್ಟ ಆಗಿದೆ. ಇಡೀ ಏನಪ್ಪ ಅಂತಂದರೆ ಇವತ್ತಿನ ದಿನ ಏನಪ್ಪ ಅಂದರೆ ಕಾಂಗ್ರೆಸ್ ಪಕ್ಷ ಮತ್ತು ನಮ್ಮ ಕುರುಬ ಸಮಾಜ ಅವರ ಆತ್ಮಕ್ಕೆ ಅವ್ರ ಕುಟುಂಬಕ್ಕೆ ಮತ್ತು ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಮ್ಮ ಕರ್ನಾಟಕ ಪ್ರದೇಶ ಕುರುಬ ಸಂಘದ ವತಿಯಿಂದ ಮತ್ತು ನಮ್ಮೆಲ್ಲ ಯೂತ್ ಸಂಘದ ವತಿಯಿಂದ ಏನಪ್ಪ ಅಂತಂದರೆ ಅವರಿಗೆ ತುಂಬ ಹೃದಯದ ಆತ್ಮಪೂರ್ವಕವಾಗಿ ಏನಪ್ಪ ಅಂದರೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕಲಬುರಗಿ ವತಿಯಿಂದ ಅರ್ಪಿಸ್ತಿದ್ದೇವೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವ ಉಮೇಶ್ ಜಾಧವ್ ಅವರ ಶಾಸಕ ಸ್ಥಾನಕ್ಕೆ ಅನರ್ಹಗೊಳಿಸುವ ಕುರಿತಾಗಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ನಿರ್ಧಾರ ಮಾಡಲಿದ್ದಾರೆ. ಒಂದು ವೇಳೆ ಜಾಧವ್ ಅವರನ್ನು ಅನರ್ಹಗೊಳಿಸಿದರೆ ಅನಾಹುತವಾಗುವ ಸಂಭವವಿದೆ. ಈ ಕುರಿತು ಸಭೆ ಕರೆದು ಚರ್ಚೆ ನಡೆಸಲಾಗುವುದು ಎಂದು ಬಾಬುರಾವ್ ಚವ್ಹಾಣ್ ಅವರು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದರು. ಉಮೇಶ್ ಜಾಧವ್ ಅವರು ಎಲೆಕ್ಷನ್ ಪಾರ್ಲಿಮೆಂಟ್ ಕಮಿಟಿ ಬೋರ್ಡ್ಲಿಂದ ಅವ್ರ ಹೆಸರು ಅನೌನ್ಸ್ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ಬಟ್ ಎಲೆಕ್ಷನ್ ಅದು ಲೀಸ್ಟ್ನಲ್ಲಿ ಅವ್ರ ಹೆಸರು ಬಂದ ನಂತರ ಅನೌನ್ಸ್ ಮಾಡಿದ ನಂತರ ಕೂಡ ನಾನು ಕಂಟೆಸ್ಟ್ ಮಾಡ್ತೀನಿ ಹೇಳ್ತಾ ಇದ್ದಾರೆ. ಸ್ಪೀಕರ್ ರಮೇಶ್ ಕುಮಾರ್ ಸಾಹೇಬರು ನಾಳೆ 25ನೇ ತಾರೀಕೇನಪ್ಪ ಹೇರಿಂಗ್ ಇಟ್ಟಿದ್ದಾರೆ. ಇದು ಹೇರಿಂಗ್ ಮಧ್ಯದಲ್ಲಿ ಅವರು ಸ್ಪೀಕರ್ ಏನು ತೀರ್ಮಾನ ತಗೊಳ್ತಾರೋ ಇನ್ನೂ ಗೊತ್ತಾಗಿಲ್ಲ. ಬಟ್ ಆ ತೀರ್ಮಾನ ನೋಡಿಕೊಂಡು ಬಹುಶಃ ನನಗನ್ಸೋ ಮಟ್ಟಿಗೆ 25ನೇ ತಾರೀಕಿಗೆ ಡಿಸ್ಕ್ವಾಲಿಫಿಕೇಷನ್ ಮಾಡಿದರು ಅಥವಾ 1-2 ದಿವಸ ಬಿಟ್ಟು ಡಿಸ್ಕ್ವಾಲಿಫಿಕೇಷನ್ ಮಾಡಿದರು ಅಂದರೆ ಅವರು ನಿಲ್ತಕ್ಕಂಥ ದೊಡ್ಡ ಸಮಸ್ಯೆ ಆಗ್ಬೋದು. ಆದ್ದರಿಂದ ಅವರು ಡಿಸ್ಕ್ವಾಲಿಫಿಕೇಷನ್ ಆದ್ರೂ ನಿಲ್ತಾರಾದರೆ
ಅದು ಮುಂದಿನ ದಿನಗಳಲ್ಲಿ ಅವರು ತೊಂದರೆ ಆದರೆ ಮತ್ತು 2019 ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಕಲಬುರಗಿ ಎಂಪಿ ಸ್ಥಾನಕ್ಕೆ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ ಉಮೇಶ್ ಜಾಧವ್ ಅವರು ಕಣಕ್ಕಿಳಿಯಲಿದ್ದು ಈಗಾಗಲೇ ಬಿಜೆಪಿ ಪಟ್ಟಿ ಬಿಡುಗಡೆಗೊಳಿಸಿದ್ದು ಅವರ ಹೆಸರನ್ನು ಸೂಚಿಸಲಾಗಿದೆ. ಇದರ ಮಧ್ಯೆ ಅವರ ಶಾಸಕ ಸ್ಥಾನಕ್ಕೆ ಅನರ್ಹಗೊಳಿಸಿರುವ ಕುರಿತಾಗಿ ಬಾಬುರಾವ್ ಚವ್ಹಾಣ್ ಅವರು ಮಾತನಾಡಿದರು. ದೊಡ್ಡ ಅನಾಹುತ ಆಗ್ತದೆ. ನಾನು ಹೇಳ್ತಕ್ಕಂಥ ಇಷ್ಟೇ, ಡಿಸ್ಕ್ವಾಲಿಫಿಕೇಶನ್ ಆದರೂ ನಿಲ್ತಾರೆ, ಅವರೇ ಕ್ಯಾಂಡಿಡೇಟ್ ಆಗಿ ಮುಂದುವರಿತಾರೆ ಅಂದರೆ ನಾವು ಮುಂದಿನ ನಿಲುವು ನಮ್ಮದು. ಒಂದ್ಸಲ ನಾನು ಯಡಿಯೂರಪ್ಪ ಸಾಹೇಬ್ರಿಗೆ ಮಾತಾಡಿಕೊಂಡು ನಮ್ಮದು ಅಪಾರ ಬೆಂಬಲಿಗೆ ಒಂದು ಮೀಟಿಂಗ್ ಕರಿತೀನಿ ಗುಲ್ಬರ್ಗಕ್ಕೆ ಬಂದು. ನಾಳೆ ಇವತ್ತು ಹೋಗ್ತಾ ಇದ್ದೀನಿ ಬೆಂಗಳೂರಿಗೆ. ಮೀಟಿಂಗ್ ಕರೆದು ಒಂದು ದೊಡ್ಡ ಒಂದು ಸಭೆ ಮಾಡಿ ಅದು ಏನು ನಮ್ಮ ಬೆಂಬಲಿಗರು ಏನು ತೀರ್ಮಾನ ತೊಗೊಳ್ತೋ ಅದಕ್ಕಿಂತ ಮುಂಚಿನ ನಾವು ತೀರ್ಮಾನ ಅಂದರೆ ಪಕ್ಷ ತೊರೆಯುವಂಥ ನಿರ್ಧಾರ. ನಮ್ಮ ಫಾಲೋವರ್ಸ್ ಏನು ಪಕ್ಷ ತೊರೆಯಂತಾರೋ ಪಕ್ಷ ಇರಂತಾರೋ ನಮ್ಮ ಫಾಲೋವರ್ಸ್ ಎಲ್ಲ ಮೀಟಿಂಗ್ ನಮ್ಮ ಬೆಂಬಲ ಮೀಟಿಂಗ್ ತೊಗೊಂಡು ಅದರಲ್ಲಿ ಏನು ತೀರ್ಮಾನ ತೊಗೊಳ್ದು ಅದರ ಪ್ರಕಾರ ನಮ್ಮ ಮುಂದಿನ ಹೆಚ್ಚು ತೀರ್ಮಾನ ತೊಗೊಳ್ತೀವಿ. BJP ಹೈಕಮಾಂಡಿನ ಮೊಂಡುತನ ಪ್ರದರ್ಶನ ಮಾಡಕತ್ತದಂತಾರೆ ಈ ಟಿಕೆಟ್ ವಿಷಯದಲ್ಲಿ, ಜಾಧವ್ ಟಿಕೆಟ್ ಕೊಡೋ ವಿಷಯದಲ್ಲಿ. ನನಗಂತ ಮಟ್ಟಿಗೆ BJPಯವರು ಜಾಧವ್ಗೆ ಹಿಡ್ಕೊಂಡು ಕೂತಿದ್ರು. ಯಾಕೆ ಹಿಡ್ಕೊಂಡು ಕೂತಿದ್ರು ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಇಂಥ ಡಿಫೆಕ್ಟಿವ್ ಕ್ಯಾಂಡಿಡೇಟು ಅಂದರೆ ಇದು ರಾಜೀನಾಮೆ ಎಕ್ಸೆಪ್ಟ್ ಆಗಿಲ್ಲ, ಎಲ್ಲ ಅಡಕು ತೊಡಗುಗಳು ಇರುವಾಗ ಇಂಥ ಕ್ಯಾಂಡಿಡೇಟ್ ಹಿಡ್ಕೊಂಡು ಯಾಕೆ ತೋರಿಸ್ತಾ ಇದ್ದು ನನಗೊಂದು ಅರ್ಥ ಆಗ್ತಾ ಇಲ್ಲ. ಬಟ್ ಇದರ ಹಿನ್ನೆಲೆಯಲ್ಲಿ ನನಗೂ ಅರ್ಥ ಆಗ್ತಾ ಇಲ್ಲ. ಬಟ್ ಇದು ಸರಿಯಾದ ವಾದ ಅಲ್ಲ. ಯಾಕಂತ ಹೇಳಿದ್ರೆ ಅವರನ್ನೇ ಟಿಕೆಟ್ ಕೊಡಿಸಿ ಅವ್ರ ಮಗನಿಗೆ ಕೊಡಿಸ್ತೀವಿ, ಅವ್ರ ರಿಲೇಷನಲ್ಲೇ ಕೊಡಿಸ್ತೀವಿ, ಅವ್ರಿಗೆ ಹಿಂದೆ ಮಾತು ನಡೀತಾ ಇದೆ. ಸರಿಯಾದ ಒಂದು ಮೊಂಡತನದ ವಾದ ನನಗನ್ನಿಸ್ತಾ ಇದೆ. ಅದರಿಂದ ನಾವು ಮುಂದಿನ ತೀರ್ಮಾನ ಸಾಹೇಬ್ರಿಗೆ ಮೀಟ್ ಮಾಡಿಕೊಂಡು ಎಲ್ಲ ನನ್ನ ಅಪಾರ ಬೆಂಬಲಿಗೆ ಕರೆಸಿ ಒಂದು ತೀರ್ಮಾನ ತಗೊಂಡು ಮುಂದಿನ ನಿಲುವು ನಾವು ಪ್ರಕಟ ಮಾಡ್ತೀವಿ. ಹೈದರಾಬಾದ್ ಕರ್ನಾಟಕ ಭಾಗದ ಖ್ಯಾತ ಶೈಕ್ಷಣಿಕ ಹೋರಾಟಗಾರ ಹಾಗೂ ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರೊಫೆಸರ್ MB ಅಂಬಲ್ಗಿ ಅವರನ್ನು ಬಿದರ್ ಲೋಕಸಭಾ ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಘೋಷಿಸಬೇಕೆಂದು ಕರ್ನಾಟಕ ಪ್ರದೇಶದ ಜಾತ್ಯತೀತ ಜನತಾದಳ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ಯಾಮರಾವ್ ಸುರನ್ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬೀದರ್ನಿಂದ ನಮ್ಮ MB ಅಂಬಲ್ಗಿ ಅಂತಕ್ಕಂಥವ್ರಿಗೆ ನಾಮಿನೇಷನ್ ಫೈಲ್ ಮಾಡಿಸಬೇಕು ಮತ್ತು ಕಲಬುರಗಿಯಿಂದ ವಿಠಲ್ ಜಾಧವ್ ನಂದೂರ್ ಇವರಿಗೆ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ನಾವು ವಿಚಾರ ಮಾಡಿ ಈ ನಿರ್ಣಯಕ್ಕೆ ಬಂದಿದ್ದೀವಿ. ಈ ವಿಚಾರ ಮಾಡಬೇಕಾದ್ರೆ ನಾವು ಮಾನ್ಯ ಶ್ರೀ ದೇವೇಗೌಡರನ್ನು ಭೇಟಿಯಾಗಿ ಮಾತುಕತೆ ಹಾಕೊಂಡು ಅಂಬಲ್ಗಿಯವರು ಆಗಲೇ ದೇವೇಗೌಡರಿಗೆ ಒಂದು ಮೆಮೊರಂ ಕೂಡ ಕೊಟ್ಟಿದ್ದಾರೆ. ಈಗ ನಾವು ಎಲೆಕ್ಷನ್ಗೆ ಯಾಕೆ ನಾಮಿನೇಷನ್ ಫೈಲ್ ಮಾಡಬೇಕು ಅಂತಂದರೆ ಇವತ್ತು ನಮ್ಮ ಕಾರ್ಯಕರ್ತರು ಕಾಲೇಜಿನ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸಿರುವ MB ಅಂಬಲ್ಗಿಯವರು ಈ ಭಾಗದ ಜನರ ಬೇಡಿಕೆಗಳ ಈಡೇರಿಕೆಗಾಗಿ ಅನೇಕ ಹೋರಾಟಗೈದಿದ್ದಾರೆ. 1989ರಿಂದ ಜನತಾ ಪರಿವಾರದಲ್ಲಿ ಗುರುತಿಸಿಕೊಂಡಿರುವ ಅಂಬಲ್ಗಿಯವರು ಈ ಭಾಗದ ಬಡ ಹಾಗೂ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಆಶ್ರಯ ನೀಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಸಾಮಾಜಿಕ ಕಳಕಳಿ ಹಾಗೂ ರೈತರ ಸಾಲ ಮನ್ನಾವನ್ನು ಸ್ಫೂರ್ತಿಯನ್ನಾಗಿಸಿಕೊಂಡ ಅಂಬಲ್ಗಿಯವರು ತಮ್ಮ ಕಾಲೇಜಿನ 20 ವಿದ್ಯಾರ್ಥಿಗಳ ಶೈಕ್ಷಣಿಕ ಶುಲ್ಕವನ್ನು ಮನ್ನಾ ಮಾಡಿ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲು ಮುಂದಾಗಿದ್ದಾರೆ. ಬಿದರ್ ಲೋಕಸಭಾ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಅವರಿಗೆ ಟಿಕೆಟ್ ನೀಡಬೇಕೆಂದು ಮನವಿ ಮಾಡಿಕೊಂಡರು. ದೇವೇಗೌಡರು ಎಲ್ಲಿಂದ ಅಂತಕ್ಕಂಥದ್ದು ಒಂದು ಯಾವುದೋ ನಿರ್ಣಯ ತಗೊಳ್ಳೋದಾಗಿ ನಾವು ಒಂದು ಈಗ ಮಾನ್ಯ ಶ್ರೀ MB ಅಂಬಲ್ಗಿಯವರಿಗೆ ನೀವು ಒಂದು ವೇಳೆ ಬಿಟ್ಟು ಕೊಡೋದೇ ಆದರೆ ಅಭ್ಯಂತರ ಇಲ್ಲ. ನಮ್ಮದು ಒಂದು ಏನು ವಿನಂತಿ ಅದಂತಂದರೆ ನೀವು ಈಗಾಗಲೇ ಬಾಂಬೆ ಕರ್ನಾಟಕ ಒಂದು ನಮ್ಮ JDS ಬಿಟ್ಟಿದ್ರಿ, ಅದೇ ರೀತಿ ಹೈದರಾಬಾದ್ ಕರ್ನಾಟಕ ಕೂಡ ಒಂದು JDS ಬಿಡ್ರಿ ಅಂತಕ್ಕಂಥದ್ದು ನಮ್ಮ ಹೈಕಮಾಂಡಕ್ಕೆ ನಂದು ಅಪೀಲ್. ನಮ್ಮ ಪಕ್ಷದ ವತಿಯಿಂದ ಮಾನ್ಯ ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ, ನಮ್ಮ ವಿಶ್ವನಾಥ್ ಅವರಿಗೆ ನಮ್ಮದೆಲ್ಲರದ್ದು ಒಂದು ಅಪೀಲ್ ಏನಪ್ಪ ಅಂದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕನೂ ಒಂದು MP ಸೀಟ್ ಕೊಡ್ರಿ ಅಂತಕ್ಕಂಥದ್ದು. ಜೊತೆಗೆ ಈ ದೇಶದಲ್ಲಿ ಚುನಾವಣೆ ನಡೀತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತು ದೇಶದ. ಆದರೆ ಗಠಬಂಧನ ಏನು ದೇವೇಗೌಡರು ಮುಂಚೂಣಿಯಲ್ಲಿಂದ ಗಠಬಂಧನ ಸ್ಥಾಪನೆ ಮಾಡ್ರೆ ಈ ದೇಶದಾಗ BJP ಕೋಮುವಾದಿ BJP ಅಧಿಕಾರದಲ್ಲಿ ದೂರ ನಿಲ್ತದೆ. ಮುಂದೆ ಅಧಿಕಾರ ಹಿಡಿಬೇಕಾದ್ರೆ ಸನ್ಮಾನ್ಯ ಶ್ರೀ ದೇವೇಗೌಡರ ನೇತೃತ್ವದ ಗಠಬಂಧನ ದೇಶದಾಗ ಅಧಿಕಾರಕ್ಕೆ ಬರ್ತದೆ. ಗಠಬಂಧನ ಪ್ರಧಾನಮಂತ್ರಿ ಯಾರಾದರೂ ಆಗ್ತದೆ ದೇಶಕ್ಕೆ ದೇವೇಗೌಡರು ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಹೈದರಾಬಾದ್ ಕರ್ನಾಟಕ ಜನಪರ ಸಂಘರ್ಷ ಸಮಿತಿಯು ಹೈದರಾಬಾದ್ ಕರ್ನಾಟಕ ಜ್ವಲಂತ ಸಮಸ್ಯೆ ಹಾಗೂ ಸವಾಲುಗಳ ಕುರಿತಾಗಿ ಮಾರ್ಚ್ 23ರಂದು ಸಮಿತಿ ಅಧ್ಯಕ್ಷ ಲಕ್ಷ್ಮಣ್ ದಸ್ತಿ ಅವರ ನೇತೃತ್ವದಲ್ಲಿ ಅಂಜುಮನ್ ಉರ್ದು ಎ ಹಿಂದ್ ಸಭಾಂಗಣದಲ್ಲಿ ಪ್ರಣಾಳಿಕೆ ಕುರಿತು ಸಮಾಲೋಚನಾ ಸಭೆ ಆಯೋಜಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಇದು ಇಲ್ಲಿದು ಏನೋ ಒಂದು ಸಮಸ್ಯೆಗಳಿದೆ ಎಂಬುದೊಂದು ಅವರಿಗೆ ಒಂದು ಅರಿವು ಮೂಡುವುದಕ್ಕಾಗಿ ಈ ಒಂದು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಕಳಕಳಿಕೆ ಒಂದು ಮನವಿ ಮಾಡಕತ್ತಿದ್ದೆವು. ಈ ಪ್ರತಿನಿಧಿ ಅಲ್ಲಿ 23ನೇ ತಾರೀಕು ಆದ್ಮೇಲೆ ಅವರೆಲ್ಲ ಒಂದು ಪ್ರತಿನಿಧಿಗಳ ಮನೆಗೆ ಹೋಗಿ ನಾವು
ಹೈದರಾಬಾದ್ ಕರ್ನಾಟಕ ಭಾಗವು ನೀರಾವರಿ, ಕೈಗಾರಿಕೆ, ಶಿಕ್ಷಣ, ಸಾರಿಗೆ ಮುಂತಾದ ವಿಷಯಗಳ ಕುರಿತು ಪ್ರಣಾಳಿಕೆ ಸಿದ್ಧಪಡಿಸಲಾಗಿದೆ. ಪ್ರಣಾಳಿಕೆ ಕುರಿತು ಸಮಾಲೋಚನಾ ಸಭೆಯಲ್ಲಿ ಸಮಿತಿಯ ಕೇಂದ್ರ, ಜಿಲ್ಲಾ, ನಗರ, ಕಲಬುರಗಿ ಉತ್ತರ ಹಾಗೂ ದಕ್ಷಿಣ ಘಟಕದ ಕ್ರಿಯಾ ಸಮಿತಿ ಸದಸ್ಯರು ಭಾಗವಹಿಸಬೇಕೆಂದು ತಿಳಿಸಿದರು. ಪಡಿಸುವುದಲ್ಲದೆ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಹಾಗೂ ಮತ್ತು ಪ್ರಾದೇಶಿಕ ಪಕ್ಷಗಳ ಈ ಪ್ರಣಾಳಿಕೆಯೊಂದನ್ನು ಪರಿಗಣಿಸಿ HKE ಭಾಗದ ಜನಸಾಮಾನ್ಯರ ಅಭಿವೃದ್ಧಿ ಸ್ಪಂದಿಸಲು ಕೋರಲಾಗುತ್ತದೆ. ಅತ್ಯಂತ ಹಿಂದುಳಿದ ನಮ್ಮ ಈ ಭಾಗದ ನೀರಾವರಿ, ಕೈಗಾರಿಕಾ, ಶಿಕ್ಷಣ, ಸಾರಿಗೆ ಮತ್ತು ಸೇರಿದಂತೆ ಎಲ್ಲ ಕ್ಷೇತ್ರಗಳು ನಮ್ಮ ಈ ಭಾಗದ ನೆಲ, ಜಲ, ಸಂಸ್ಕೃತಿ, ಸಾಹಿತ್ಯ, ಶ್ರೀಮಂತಿಕೆ, ಐತಿಹಾಸಿಕ ಒಂದು ವಿಷಯಗಳ ಜೊತೆಗೆ ನಮ್ಮ ಹೈದರಾಬಾದ್ ಕರ್ನಾಟಕ ಪ್ರದೇಶ ಜಾರಿಗೆ ತರಲಾದ ಒಂದು ಸಂವಿಧಾನದ 371ನೇ ಜೆ ಕಲಂ ತಿದ್ದುಪಡಿಗೆ ಸಾಧಕ ಮತ್ತು ಬಾಧಕರ ಬಗ್ಗೆ ಒಂದು ಮತ್ತು HKRDB ಸಾಧಕ ಬಾಧಕರ ಅದರಂತೆ ಕಲಬುರಗಿ ರೈಲ್ವೆ ವಿಭಾಗೀಯ ಒಂದು ಕಚೇರಿಯ ಒಂದು ಚುನಾವಣೆ ಪ್ರಸ್ತುತ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಣಾಳಿಕೆಯನ್ನು ಸಿದ್ಧಪಡಿಸಲು ಸಮಿತಿ ಬರುವ 23 ತಾರೀಕು 2019ರಂದು ಶನಿವಾರ ಮುಂಜಾನೆ 11 ಗಂಟೆಗೆ ಸಮಿತಿಯ ಸಂಸ್ಥಾಪಕರಾದ ಲಕ್ಷ್ಮಣ್ ದಸ್ತಿಯವರ ಅಧ್ಯಕ್ಷತೆಯಲ್ಲಿ ನೇತೃತ್ವದ ನಗರದ ಗೋಲ್ಡ್ ಹಬ್ಬದ ಹಿಂದುಗಡೆ ಬರುವ ಒಂದು ಅಂಜುಮನ್ ಉರ್ದು ಹಿಂದ್ ಒಂದು ಸಭಾಂಗಣದಲ್ಲಿ ಪ್ರಣಾಳಿಕೆ ಕುರಿತು ಸಮಾಲೋಚನಾ ಸಭೆಯನ್ನು ಆಯೋಜಿಸಲಾಗಿದೆ. ಈ ಸಭೆಗೆ ಸಮಿತಿಯ ಕೇಂದ್ರ, ಜಿಲ್ಲಾ, ನಗರ, ಕಲಬುರಗಿ ಉತ್ತರ, ದಕ್ಷಿಣ ಘಟಕದ ಕ್ರಿಯಾ ಸಮಿತಿ ಸದಸ್ಯರು ಭಾಗವಹಿಸಿ ತಮ್ಮ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿ ಪ್ರಣಾಳಿಕೆಯನ್ನು ಸಿದ್ಧಪಡಿಸಲು ಅಧ್ಯಕ್ಷರ ಸಂಪೂರ್ಣ ಒಂದು ಜವಾಬ್ದಾರಿ ನೀಡಲಾಗಿದೆ. ಸಮಿತಿ ಬಿಡುಗಡೆ ಮಾಡುವ ಒಂದು ಪ್ರಣಾಳಿಕೆ ಅವರು ಆ ಪಕ್ಷದ ಗಂಭೀರವಾಗಿ ಪರಿಗಣಿಸಬೇಕೆಂದು ಸಮಿತಿಯಲ್ಲಿ ಕೋರಲಾಗುತ್ತದೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಭಾರತದ ಪ್ರಜೆಗಳು ಬಿಜೆಪಿ ಪಕ್ಷಕ್ಕೆ ಮತ ಚಲಾಯಿಸದಂತೆ ಎಂದು ದಲಿತ ಸಂಘರ್ಷ ಸಮಿತಿ ಮಹಾ ಒಕ್ಕೂಟ ರಾಜ್ಯ ಸಂಚಾಲಕ ಅರ್ಜುನ್ ಪದ್ರೆ ಹಾಗೂ ಅಧ್ಯಕ್ಷ ಬಸಣ್ಣ ಸಿಂಗೆ ಜಂಟಿಯಾಗಿ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿಕೊಂಡರು. ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬೆಂಬಲ ಮಾಡಬೇಕಂತಕ್ಕಂಥ ಒಂದು ನಿರ್ಣಯ ಅಂದು ಸಭೆಯಲ್ಲಿ ನಿರ್ಣಯ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಯಾಕೆ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಾವು ಬರುವ ಲೋಕಸಭೆಯಲ್ಲಿ ಬೆಂಬಲ ನೀಡಬೇಕಂತಕ್ಕಂಥದ್ದು ಮತ್ತು ಪ್ರತಿ ಸಂದರ್ಭದಲ್ಲಿ ದೇಶದಲ್ಲಿ ನಡೆದಿರ್ತಕ್ಕಂಥ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿರ್ಬೋದು, ಮತ್ತು ಸಂವಿಧಾನಕ್ಕೆ ಬೆಂಕಿ ಹಾಕಿರ್ತಕ್ಕಂಥದ್ದು ಇರ್ಬೋದು. ಮತ್ತು ಮೋದಿಯವರು ಏನಪ್ಪ ಅಂತಂದರೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಏನು ಪ್ರದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ತಂತಕ್ಕಂಥದ್ದು ಇರ್ಬೋದು, ಮತ್ತು 2000 ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥದ್ದು ಇರ್ಬೋದು, ಮತ್ತು ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥದ್ದು ಇವೆಲ್ಲವೂ ಏನಪ್ಪ ಸುಳ್ಳಾಗಿರ್ತಕ್ಕಂಥದ್ದು. ಮತ್ತು ಇವೆಲ್ಲನೂ ಒಳಗೊಂಡು ಇವತ್ತೇನು ಕೋಮುವಾದಿ ಪಕ್ಷ ಆಗಿರ್ತಕ್ಕಂಥದ್ದು, ದೇಶದಲ್ಲಿ ಏನಪ್ಪ ಅಂದರೆ ಕೋಮು ಗಲಭೆಯನ್ನು ಉಂಟು ಮಾಡತಕ್ಕಂಥ ಪಕ್ಷಕ್ಕೆ ತಿರಸ್ಕರಿಸಬೇಕನ್ನಬೇಕಂತಕ್ಕಂಥದ್ದು. ಮತ್ತು ಈ ನಿಟ್ಟಿನಲ್ಲಿ ದಲಿತ ಸಂಘರ್ಷ ಸಮಿತಿ ಮಹಾ ಒಕ್ಕೂಟ ಸಿಂಗೆಯವರ ಬಣದಲ್ಲಿ ಭಾರತೀಯ ಜನತಾ ಪಕ್ಷವು 2014ನೇ ಚುನಾವಣೆಯಲ್ಲಿ ಜನತೆಗೆ ನೀಡಿರುವ ಯಾವ ಆಶ್ವಾಸನೆಗಳು ಈಡೇರಿಸಿಲ್ಲ. ನಿರುದ್ಯೋಗಿಗಳಿಗೆ ಉದ್ಯೋಗದ ಸೃಷ್ಟಿ ಮಾಡುತ್ತೇವೆ, ಕಪ್ಪು ಹಣ ತಂದು ಪ್ರತಿಯೊಬ್ಬರ ಖಾತೆಗೆ 15 ಲಕ್ಷ ರೂಪಾಯಿ ಹಾಕುತ್ತೇನೆ ಎಂದು ವಂಚನೆ ಮಾಡಿದ್ದಾರೆ. ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆಯನ್ನು ವಿಶೇಷವಾಗಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ನಿಯಂತ್ರಿಸಲಾಗುವುದು ಎಂಬ ಪೊಳ್ಳು ಆಶ್ವಾಸನೆ ನೀಡಿದ್ದಾರೆ. ಪ್ರಸ್ತುತ 2019ನೇ ಲೋಕಸಭಾ ಚುನಾವಣೆ ಕಲಬುರಗಿ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಅಧಿಕ ಬಹುಮತದಿಂದ ಆರಿಸಿ ತರಬೇಕೆಂದು ಮನವಿ ಮಾಡಿಕೊಂಡರು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಕಾರ್ಯವೈಖರಿ ಮತ್ತು ಅವರ ಗುಣನಡತೆಗಳು, ಅವರ ಅಭಿವೃದ್ಧಿ ಕಾರ್ಯಗಳು, ಅವರ ರಾಜಕೀಯ ಜೀವನವನ್ನು ನೋಡಿದಾಗ ನಾವು ತೀರ್ಮಾನ ತಗೊಂಡಾಗ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಅವಿರೋಧವಾದ ಚುನಾವಣೆ ನಡಿಬೇಕಾಗಿತ್ತು ಏನೋ ಅಂತ ನಮಗನ್ನಿಸ್ತು. ಯಾಕಂತಂದರೆ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿದ್ದಂಗೆ, ಬಟ್ ನಾವೇನು ಕಾಂಗ್ರೆಸ್ ಪಕ್ಷದವರಲ್ಲ, ಬಟ್ ಅವ್ರ ಪರ ನಾವು ಯಾವಾಗ ಬೆಂಬಲಿಸ್ಬೇಕಂತ ತೀರ್ಮಾನ ತಗೊಂಡಾಗ ಅವ್ರು ಏನು ಮಾಡ್ಯಾರ ಅಂತಕ್ಕಂಥದ್ರ ಬಗ್ಗೆ ನಾವು ಮಾತಾಡಲೇಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಈಗಾಗಲೇ ಬದ್ರಿಯವ್ರು ಹೇಳ್ದಂಗೆ ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನವೇ ಶ್ರೇಷ್ಠ ಅಂತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ. ಆ ಸಂವಿಧಾನ ಶ್ರೇಷ್ಠ ಇದ್ದರೂ ಕೂಡ ಆ ಸಂವಿಧಾನವನ್ನೇ ದೆಹಲಿಯ
ಪಾರ್ಲಿಮೆಂಟ್ ಎದುರುಗಡೆನೆ ಸುಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಯ್ತು ಈ ದೇಶದಲ್ಲಿ. ದೇಶ ನಡೀತದ, ಯಾವ ಸಂವಿಧಾನದ ಆಧಾರದ ಮೇಲೆ ಪ್ರಧಾನಮಂತ್ರಿ ಆಗ್ತಾರ, ಚುನಾವಣೆ ನಡೀತದ, ಅಂಥ ಸಂವಿಧಾನವನ್ನೇ ನಾವು ಸುಡ್ತಕ್ಕಂಥದ್ದನ್ನು ನಾವು ಈ ದೇಶದಲ್ಲಿ ಕಂಡಿರ್ತಕ್ಕಂಥದ್ದು. ಅಂದಾಗ ನಮಗನ್ನಿಸ್ತದ ಈ ದೇಶದಲ್ಲಿ ಸಂವಿಧಾನದಕ್ಕಿಂತಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮನುವಾದದ ಸಂಘ ಪರಿವಾರದ ವಿಚಾರ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡು ಆ ಸಂಘ ಪರಿವಾರದ ಮನುವಾದದ ವಿಚಾರವನ್ನು ಧಿಕ್ಕಾರ ಮಾಡಬೇಕಾಗಿತ್ತು ಅಂತಂತಂದರೆ ನಾವು ಜಾತ್ಯತೀತವಾದ, ಸಮಾಜವಾದ ಮತ್ತು ಅರ್ಜುನ್ ಗೊಬ್ಬೂರ್, ಶ್ರೀನಿವಾಸ್ ಖೇಳ್ಗಿ, ಸಂಜು ಮಾಲೆ, ಶರಣು ಸೂಗೂರ್, ಎಸ್ಡಿ ಕೊಲ್ಲೂರ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ವರದಿ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 39 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಲೋಕಸಭಾ ಚುನಾವಣೆಗೆ ಬಿಜೆಪಿ ಪಟ್ಟಿ ಬಿಡುಗಡೆ. ಕಲಬುರಗಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಉಮೇಶ್ ಜಾಧವ್ ಸ್ಪರ್ಧೆ. ಲೋಕಸಭಾ ಚುನಾವಣೆಗೆ ಪೂರ್ವ ಸಿದ್ಧತೆ. ಕಲಬುರಗಿ ಜಿಲ್ಲೆಯ 9 ವಿಧಾನಸಭಾ ಕ್ಷೇತ್ರಗಳಿಗೆ ಸಹಾಯಕ ಚುನಾವಣಾಧಿಕಾರಿಗಳ ನೇಮಕ. ಬಿಜಾಪುರ ಜಿಲ್ಲೆಯ ಸಿಂದಗಿ ಬಳಿ ಕ್ರೂಸರ್ ಟ್ಯಾಂಕರ್ ಮಧ್ಯೆ ಡಿಕ್ಕಿ, ಸ್ಥಳದಲ್ಲೇ 9 ಜನರ ದುರ್ಮರಣ. ರಾಜ್ಯ ಪೌರಾಡಳಿತ ಸಚಿವ ಸಿಎಸ್ ಶಿವಳ್ಳಿ ಇನ್ನಿಲ್ಲ, ತೀವ್ರ ಹೃದಯಾಘಾತದಿಂದ ಬಳಲುತ್ತಿದ್ದು ಹುಬ್ಬಳ್ಳಿಯ ಲೈಫ್ ಲೈನ್ ಆಸ್ಪತ್ರೆಯಲ್ಲಿ ನಿಧನ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 08472 261 529.
ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟ್ರೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ರಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮರುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742213633. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual aided teaching, activity-based learning, in partner with ePower and best infrastructure. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world in the future competition that they will have to go to. Shekinah Baptist Academy near PNT quarters, Old Javagi Road, Kalburgi.